ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪರವಾಗಿ ಹಾಗೂ ಶಿವಶಕ್ತಿ ಪಿರಮಿಡ್ ಪರವಾಗಿ ಎಲ್ಲ ಧ್ಯಾನ ಮಿತ್ರರಿಗೆ ನಮ್ಮ ಆತ್ಮಪೂರ್ವಕ ನಮಸ್ಕಾರಗಳು. ಶ್ರೀ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಈ ವಾರ ಶಿವಶಕ್ತಿ ಪಿರಮಿಡ್ನಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರತಿದಿನ ಆನ್ಲೈನ್ನಲ್ಲಿ ಧ್ಯಾನ ತರಗತಿಗಳ ಕಾರ್ಯಕ್ರಮವಾದ ಧ್ಯಾನ 365ರಲ್ಲಿ 186ನೇ ಸೆಷನ್ ಯಶಸ್ವಿಯಾಗಿ ನಡೆಯಿತು. ಕಳೆದ ವಾರ ಸುಮಾರು 50 ಜನ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಭಾಗಗಳಿಂದ ಅನೇಕ ಧ್ಯಾನಿಗಳು ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನ ಮಾಡಿದರು. ಪಿರಮಿಡ್ನಲ್ಲಿ ಧ್ಯಾನದ ನಂತರ ಧ್ಯಾನಿಗಳು ಶ್ರೀ ಅಯ್ಯಪ್ಪ ಪಿಂಡಿಯವರನ್ನು ಭೇಟಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂದೇಹಗಳಿಗೆ ಉತ್ತರಗಳನ್ನು ಸಹ ಪಡೆದುಕೊಂಡರು. ನಂತರ ಪಿರಮಿಡ್ ಧ್ಯಾನಕ್ಕಾಗಿ ಬಂದ ಧ್ಯಾನ ಯೋಗಿಗಳಿಗೆ ಎಂದಿನಂತೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಹಾಯದಿಂದ ಅನ್ನದಾನ ನೀಡಲಾಯಿತು. ಮಾರ್ಚ್ 8ರಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ಆನ್ಲೈನ್ನಲ್ಲಿ 3 ಗಂಟೆಗಳ ವಿಶೇಷ ಸಂಗೀತ ಧ್ಯಾನವನ್ನು ನಡೆಸಿಕೊಟ್ಟರು. ಇಲ್ಲಿ ಸುಮಾರು 550ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ಧ್ಯಾನ ಮಾಡಿದರು. ಮೇ 21ರಿಂದ 23ರವರೆಗೆ ನಡೆಯಲಿರುವ ಬುದ್ಧ ಪೌರ್ಣಮಿ ಸಂಭ್ರಮಾಚರಣೆಗಳಿಗಾಗಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರೊಂದಿಗೆ ಬುದ್ಧ ಪೌರ್ಣಮಿ ಕೋರ್ ಟೀಮ್ನೊಂದಿಗೆ ಕಳೆದ ವಾರ ಮೀಟಿಂಗ್ ನಡೆಸಿದ್ದರು. ಈ ಮೀಟಿಂಗ್ನಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ಪಾಲ್ಗೊಂಡಿದ್ದರು. ಶ್ರೀ ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಅಭ್ಯಾಸ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಧನ್ಯವಾದಗಳು.